ಗೈಸ್ ಇವತ್ತು ಬಂದು ನಾವು ಅವಲಕ್ಕಿ ಚಿತ್ರಾನ್ನ ಮಾಡ್ತಿದ್ದೀವಿ. ಸೊ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳಕ್ಕೆ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಕಾಳುಗಳಲ್ಲಿ ಬಂದು ಲೈಕ್ ಎಣ್ಣೆ ಹಾಕ್ಕೋತಿದ್ದೀವಿ. ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಆಲ್ರೆಡಿ ಅವಲಕ್ಕಿ ನಾವು ಆಗಲೇ ನೆನೆಸಿ ಇಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಇನ್ನೇನು ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಮಾಡ್ತೀವಿ ಅಂದಾಗ ನೆನೆಸ್ಕೊಳ್ಳಿ. ಸೊ ನೆನೆಸಿಟ್ಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀವಿ ಆಯಿತಾ. ಸೊ ಈಗ ನಾವು ಸಾಸಿವೆ ಹಾಕ್ಕೊಂಡಿದ್ದೀವಿ. ಸಾಸಿವೆ ಸಿಟ್ಲಿದಾದ್ಮೇಲೆ ಈ ಕಾಳುಗಳು ಏನೇನು ಇತ್ತಲ್ಲ ಉದ್ದಿನಬೇಳೆ, ಕಡಲೆಬೀಜ ಮತ್ತು ಕಡಲೆಬೇಳೆ ಇದಿಷ್ಟನ್ನು ಹಾಕ್ಕೊಳ್ಳಿ. ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ನೀವು. ಗೋಲ್ಡನ್ ಬ್ರೌನ್ ಆಗಬೇಕು ಗೈಸ್. ಇವಾಗ ನಾವು ಈರುಳ್ಳಿ ಹಾಕ್ಕೊತಿದ್ದೀವಿ, ಮೆಣಸಿನ್ಕಾಯಿ ಕೂಡ ಹಾಕ್ಕೊತಿದ್ದೀವಿ ಮತ್ತು ಈಗ ಕರ್ಬೇವಿನ ಸೊಪ್ಪು. ಇದು ಮೂರನ್ನು ಹಾಗೆ ಗೋಲ್ಡನ್ ಬ್ರೌನ್ ಗೈಸ್. ಇವಾಗ ಆಲ್ರೆಡಿ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಈಗ ನಾವು ಇವಾಗ ಏನು ಅಂದರೆ ಟೊಮೆಟೊ ಹಾಕ್ಕೊತಿದ್ದೀವಿ. ಈಗ ನಾವು ಸಾಲ್ಟ್ ಉಪ್ಪು ತೊಗೋತಿದ್ದೀವಿ ಗೈಸ್. ನಿಮಗೆ ಸಾಲ್ಟ್ ಉಪ್ಪು ಬೇಕಾದ್ರೆ ಸಾಲ್ಟ್ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಲ್ಲುಪ್ಪು ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡಿ ಗೈಸ್, ದಯವಿಟ್ಟು ಪ್ಲೀಸ್. ಯಾಕಂದರೆ ಈ ಚಿಕ್ಕು ಯಾವುದಾದ್ರು ಸಾಲ್ಟಿ ಐಟಮ್ಸ್ ಮಾಡಿರ್ತೀವಲ್ಲ, ಇದಕ್ಕೆಲ್ಲ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡ್ರೆ ಬೇಗ ಕರಗಲ್ಲ. ಕರಗಬೇಕು ಅಂದರೆ ನೀರು ಆ್ಯಡ್ ಮಾಡಬೇಕು. ಅದಕ್ಕೆ ನೀವೇನು ಮಾಡಿ ಸಾಲ್ಟ್ ಉಪ್ಪು ಹಾಕ್ಕೊಳ್ಳಿ, ಅದು ಇನ್ನೂ ಬೇಗ ಮೆಲ್ಟ್ ಆಗುತ್ತೆ ಅಂತ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀವಿ ಗೈಸ್. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬೇಸ್ ಮೇಲೆ ಹಾಕ್ಕೊಳ್ಳಿ ಆಯಿತಾ. ಸೊ ಈಗ ಬಂದು ಅರಿಶಿನ ಪುಡಿ. ಏನು ಗೊತ್ತಾ, ಅಡುಗೆಗಳೆಲ್ಲ ನನಗೆ ನಿಜ ಬರೋಲ್ಲ. ಸೊ ಏನೇ ಇದ್ದರೂ ನಂದು ವಾಯ್ಸ್ ಓವರ್ ಅಷ್ಟೇ ಗೈಸ್. ನನ್ನ ತಂಗಿನೇ ಎಲ್ಲನೂ ಕುಕ್ ಮಾಡೋದು ಎಲ್ಲ ಮಾಡೋದು. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ನಾವು ಯಾವುದೇ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಪಾಪಪ್ ಆಗುತ್ತೆ ಗೈಸ್ ಮೇಲೆ. ಲೆಮನ್ ಸ್ಕ್ವೀಸ್ ಮಾಡ್ತಿದ್ದೀವಿ. ನೀವು ಹೆಂಗೂ ಸ್ಕ್ವೀಸ್ ಮಾಡಿ. ನಾನು ಏನಕ್ಕೆ ಅಂತಂದರೆ ಇದು ಬೀಜ ಇರುತ್ತಲ್ಲ, ಸೊ ಆ ಬೀಜಗಳೆಲ್ಲ ಹೋಗಲಿ ಅಂತ ನಾನು ಹಿಂಗೆ ಸ್ಕ್ವೀಸ್ ಮಾಡ್ತಿದ್ದೀನಿ. ಯಾಕಂದರೆ ಮಿಕ್ಸ್ ಆದರೆ ಇದನ್ನೆಲ್ಲ ಬಾಯಿಗೇನಾದರೂ ಸಿಕ್ತು ಅಂದರೆ ಕಹಿ ಸಿಂಪಲಾಗಿ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಅಷ್ಟೇ ಗೈಸ್. ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ನಿಮ್ಮ ಸೆಲ್ಫಿಗೆ ಬೇಕಿದ್ರೂ ಮಾಡ್ಕೊಳ್ಳಿ ಗೈಸ್. ಈಸಿ ಇರುತ್ತೆ, ತುಂಬ ಈಸಿ ಇದೆ ಇದು. ಇವಾಗ ಒಂದೇ ಒಂದು ರೌಂಡ್ ಮಿಕ್ಸ್ ಮಾಡಿಕೊಡೋಣ. ಏನಕ್ಕೆ ಅಂದರೆ ಆ ಕಡೆ ನನ್ನ ತಂಗಿ ಅವಲಕ್ಕಿನ ಹಿಂಡ್ಕೊಟ್ಟಿದ್ದಾಳೆ ಗೈಸ್. ಏನು ಅಂತಂದರೆ ನೀರಿತ್ತಲ್ವ, ನೀರು ಒಂದು ಸ್ವಲ್ಪನೂ ಇರಬಾರ್ದು ಗೈಸ್. ಇವಾಗ ನಾವು ಅವಲಕ್ಕಿ ನೆನೆಸ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಫುಲ್ಲು ಮೇಲೆಯಿಂದ ಕೆಳಗಡೆ ಅದು ನಾವೇನು ಮಸಾಲ ಮಾಡ್ಕೊಂಡಿದ್ವಲ್ವ, ಚಿತ್ರಾನ್ನ ಮಸಾಲ, ಸೊ ಅದು ಮತ್ತು ಅವಲಕ್ಕಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಗೈಸ್. ಸೊ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಮೇಲೆ. ಇವಾಗ ನೋಡಿ ಅವಲಕ್ಕಿ ಚಿತ್ರಾನ್ನ ಈ ಸ್ಟೇಜ್ಗೆ ರೆಡಿ ಆಗಿದೆ. ಎಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ ನನ್ನ ತಂಗಿಗೆ. ಯಾಕಂದರೆ ಪಾಪ ಅವಳು ನನಗೋಸ್ಕರ ಬೆಳಿಗ್ಗೆ ಹೊತ್ತೆದ್ದು ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾಳೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ವರ್ಷಮ್ಮ.